ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಲೀಲಾ, ಏನ್ ಮಾಡೋದು? ನಂಗೂ ಗೊತ್ತಾಗ್ತಾ ಇಲ್ಲ ರೀ. ಅಲ್ಲ, ಪ್ರೈವೇಟ್ ಸ್ಕೂಲು, ಅದ್ರಾಗೂ ಬೆಂಗಳೂರಿನಾಗೆ ಅಂದ್ರೆ ಸ್ಯಾನೆ ದುಡ್ಡು ಬೇಕಾಯ್ತೈತೆ. ಆಟೋನ್ ದುಡ್ಡು ನಮ್ತಾವ್ ಎಲ್ಲಿಂದ ಬತ್ತೈತ್ರಿ? ಈ ಭಾವನೆ ಯಾಕೆ ಇದನ್ನ ಅರ್ಥ ಮಾಡ್ಕಂತಿಲ್ವೋ ಒಂದು ಅರ್ಥ ಆಗ್ತಿಲ್ಲ. ಚಿಕ್ಕ ಮಗ ಅಲ್ವಾ ಅದ್ಕೆವ್ವ, ಅದಕ್ಕೆ ಅರ್ಥ ಆಯ್ತಾ ಇಲ್ಲ ಬಿಡಿ. ನೀವೇನು ಯೋಚನೆ ಮಾಡಬೇಡಿ, ನಾನು ಅವಳಿಗೆ ಸಮಾಧಾನವಾಗಿ ಹೇಳಿ ಅರ್ಥ ಮಾಡಿಸ್ತೀನಿ. ಇಲ್ಲ, ನನ್ನ ಮಗಳ ಆಸೆ ಪಟ್ಟ ಸ್ಕೂಲ್ಗೆ ನಾನು ಕೈ ಸೇರ್ಸಕ್ಕಾಗಿಲ್ವಲ್ಲ. ಈ ಪಾವನಿಗೆ ಹಿಂಗಾದ್ರೆ ಅಲ್ಲಿ ಆ ಪೂರ್ವಿನ ಓದ್ಸಕ್ಕಾಗ್ದಲೆ ಬೇರೆ ಮನೆ ಬಿಟ್ಟುಬಿಟ್ಟಿನಿ. ಎಂಥ ಗತಿ ಬಂದ್ಬಿಡ್ತು ನೋಡು ನನಗೆ. ರೀ, ನೊಂದ್ಕೋಬೇಡ್ರಿ, ಎಲ್ಲ ಸರಿ ಹೋಯ್ತದೆ. ಏನ್ ಸರಿ ಹೋಗುತ್ತೆ? ನಂದನ್ ಕಿಚನ್ಗೆ ಹೋಗ್ತಿದ್ದಾನೆ, ಈ ಕಾಲ್ ಜಾರಿ ಬೀಳ್ತಾನೆ. ಅಕ್ಕ, ನಂದನವ್ರು ಬರ್ತಿದ್ದಾರೆ ಕಣೆ, ಬೀಳೋ ಥರ ನಾಟಕ ಮಾಡ್ಬಿಡೆ. ನನಗಂತೂ ಗ್ಯಾರಂಟಿ ಐತೆ, ಎಲ್ಲ ಸರಿ ಹೋಗ್ತೈತೆ. ಏ ನಂದನವ್ರಿಗೆ ಏನಾಯ್ತು? ಅಯ್ಯೋ, ಇದೇನಿದು ಎಣ್ಣೆ? ಇದು ಹೇಗ್ ಚೆಲ್ತು? ನಂದನ್, ಯಾಕೋ ಕಥಾ ಏನಾಯ್ತು? ನಂದನ್ ಏನಾಯ್ತಪ್ಪ? ತುಂಬಾ ನೋವ್ತಾ ಇದೆಯಾ? ನಡಿ ಹಾಸ್ಪಿಟಲ್ಗೆ ಹೋಗೋಣ. ಪದ್ಮಿನಿ, ಕರ್ಕೊಂಡು ನಡಿ ಅಮ್ಮ. ವೀರೇಂದ್ರ, ನಾನು ಬರ್ತೀನಿ. ಬೇಡ ಅಮ್ಮಾಜಿ, ನಾವು ಕರ್ಕೊಂಡು ಹೋಗ್ತೀವಿ. ಚಂಚಲ, ನೀನ್ ಮನೇಲೆ ಇದ್ದ ಅಮ್ಮಾಜಿ ನೋಡ್ಕೊಳಮ್ಮ. ಪದ್ಮಿನಿ, ಎತ್ಕೋ. ಏನಾಯ್ತು? ಅದು ಕಾಲ್ ಡಾಕ್ಟರ್ ಅದು ಇವ್ರು ಬಿಟ್ಬಿಟ್ರು, ತುಂಬಾ ಏಟಾಗೈತೆ. ಕೇಳಿದ್ರೆ ಏನು ಆಗಿಲ್ಲ ಅಂತಾರೆ. ಕಾಲು ಕೈಯೆಲ್ಲ ನೋವಾಗೈತೆ. ನೀವ್ ಅದೇನೇನು ಇಂಜೆಕ್ಷನ್ ಕೊಡ್ತಿರೋ ಕೊಡಿ, ಆದ್ರೆ ಇವ್ರು ಬೇಗ ಹುಷಾರಾಗ್ಬೇಕಷ್ಟೆ. ಸರಿ, ನಾನು ನೋಡ್ತೀನಿ. ನಿಮ್ಮ ಹೆಸರೇನು? ನಂದನ್. ಎಲ್ಲಿ ನೋವಾಗಿದೆ? ಕೈ ಮತ್ತೆ ಕಾಲು ತುಂಬಾ ನೋವಿದೆ ಡಾಕ್ಟರ್.
ಹೌದು ಡಾಕ್ಟರ್, ಇವ್ರಿಗೆ ಹೆಜ್ಜೆ ಊರಕ್ಕೂ ಆಗ್ತಿಲ್ಲ, ಕೈ ಕಾಲಂತೂ ಆಡ್ಸಕ್ಕೆ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತೈತೆ. ಏಟಾಗಿರೋದು ನನಗೇನೇನಾಗ್ತಿದ್ಯೋ ನಾನೇ ಹೇಳ್ತೀನಿ. ನೀನು ಸ್ವಲ್ಪ ಹೇಗೆ ಏಟಾಯ್ತು? ಆಕ್ಸಿಡೆಂಟ್ ಆಯ್ತಾ ಅಥವಾ? ಇಲ್ಲ ಡಾಕ್ಟರ್, ಮನೆನಾಗೆ ಬಿದ್ಬಿಟ್ರು. ಸ್ವಲ್ಪ ಎಣ್ಣೆ ಚೆಲ್ಲಿತು, ನೋಡ್ದಲೆ ಅದ್ರ ಮೇಲೆ ಕಾಲಿಟ್ಟು ಬಿದ್ಬಿಟ್ರು. ನಾನು ಸ್ಟೋವ್ ಮೇಲಿಂದ ಬೀಳೋ ಹಂಗಾದೆ ಅಂತ ನನ್ನ ಕಾಪಾಡೋಕ್ಕೋಸ್ಕರ ಓಡ್ ಬರುವಾಗ ಬಿದ್ಬಿಟ್ರು. ಡಾಕ್ಟರ್, ಜಾರು ಬಿದ್ದಾಗಿರೋ ಏಟು, ಬಟ್ ಕೈ ಮತ್ತೆ ಕಾಲು ತುಂಬಾ ನೋವ್ತಿದೆ. ಹೌದು ಡಾಕ್ಟರ್, ನಡೆಯೋಕ್ಕಾಗ್ತಿಲ್ಲ ಅಂತ ಇದ್ದ. ಸ್ವಲ್ಪ ನೋಡಿ. ಹಾ, ಎಲ್ಲಿ ನೋವಿದೆ? ಇಲ್ಲ, ಇಲ್ಲಿ ನೋವಿದೆ. ಚೂರು ಕೈಗೆ ಮೇಲೈತಿ. ಆಗ್ತಿಲ್ಲ ಡಾಕ್ಟರ್, ಆಗ್ತಿದೆ. ನೀವು ಒಂದು ಕೆಲಸ ಮಾಡಿ, ಒಂದು ಎಕ್ಸ್ರೇ ಮಾಡಿಸ್ಕೊಂಬನ್ನಿ, ರಿಪೋರ್ಟ್ ನೋಡಿ ನಾನು ಆಮೇಲೆ ಮಾತಾಡ್ತೀನಿ. ಓಕೆ? ಸರಿ ಡಾಕ್ಟರ್. ಬಾ. ನಿಧಾನ. ನಂದನಿಗೇನು ಆಗದೆ ಇದ್ರೆ ಸಾಕು. ಅವ್ರಿಗೇನು ಅಪಾಯ ಆಗದೆ ವಾಪಸ್ ಬಂದ್ಬಿಟ್ರೆ ಸಾಕು. ಅಪ್ಪಾಜಿ, ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗಕ್ಕಿಲ್ಲ. ಚಂಚಲ, ವೀರೇಂದ್ರನಿಗೊಂದು ಕಾಲ್ ಮಾಡು. ಹಾ. ಮಾವ ಫೋನ್ ಪಿಕ್ ಮಾಡ್ತಿಲ್ಲ ಅಮ್ಮಾಜಿ. ದೇವ್ರೆ, ನಮ್ ನಂದನಿಗೆ ಈ ತರ ಯಾವತ್ತೂ ಆಗಿರ್ಲಿಲ್ಲ. ನರೇಂದ್ರ ಅವ್ನ ಜಾತಕ ನೋಡಿ ಹೇಳ್ದ, ಅಶಾಂತಿ ಇರುತ್ತೆ, ಆರೋಗ್ಯದಲ್ಲಿ ಏರುಪೇರು ಇರುತ್ತೆ, 3 ತಿಂಗಳು ಹೀಗೆ ಇರುತ್ತೆ ಅಂತಾನು ಹೇಳ್ದ. ಒಂದ್ ಶಾಂತಿ ಹೋಮ ಮಾಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾನು ಹೇಳಿದ್ದ. ನಾನ್ ಮಾಡಿಸ್ಬೇಕಿತ್ತು, ಆದ್ರೆ ಅವನು ಕ್ಷೇಮವಾಗಿ ವಾಪಸ್ ಬಂದ ತಕ್ಷಣ ಎಲ್ಲವೂ ಮರ್ತ್ಬಿಟ್ಟೆ. ತಪ್ಪಾಗೋಯ್ತು. ಅಮ್ಮಾಜಿ, ನಂದನ್ಗೇನೂ ಆಗಲ್ಲ, ನೀವು ಹೆದರ್ಕೋಬೇಡಿ. ಏನು ಆಗಲ್ಲ ಅಂದ್ರೆ ಏನು? ಆರಾಮಾಗಿದ್ದವನು ಎಣ್ಣೆ ಮೇಲೆ ಕಾಲಿಟ್ಟು ಜಾರಿ ಯಾಕೆ ಬಿದ್ದ? ಇಷ್ಟಕ್ಕೂ ಆ ಎಣ್ಣೆ ಚೆಂದಿದ್ಯಾರು? ಕೈ ತಪ್ಪಿ ಬಿದ್ದೋದ್ರು ಕೂಡ ಅದನ್ನ ತಕ್ಷಣಕ್ಕೆ ಒರೆಸಿ ಕ್ಲೀನ್ ಮಾಡ್ಬೇಕು ತಾನೆ. ಈಗ ನೋಡಿ ಏನಾಯ್ತು ಅಂತ. ಅಯ್ಯೋ ಅಮ್ಮಾಜಿ, ನಂದನ್ ನೀರ್ ಕುಡಿಬೇಕು ಅಂತ ಕಿಚನ್ಗೆ ಹೋಗ್ತಿದ್ದ, ಅದ್ ಎಣ್ಣೆ ಚೆಲ್ಲಿತ್ತು, ಜಾರ್ ಬಿದ್ಬಿಟ್ಟ. ಅಷ್ಟ್ರಲ್ಲಿ ನಾನು ಅವನ ಹಿಂದೆನೆ ಇದ್ದೆ, ಆದ್ರೆ ಆ ಪದ್ಮಿನಿ ಕಿಚನ್ ಅಲ್ಲೇ ಇದ್ಲು. ಬಹುಶಃ ಅವಳೇ ಎಣ್ಣೆ ಚೆಲ್ಲಿದ್ಲೋ ಏನೋ. ಇವ್ರೊಬ್ರು ನಮ್ಮ ಅಕ್ಕನ ತಲೆ ಮೇಲೆ ಗೂಬೆ ಕೊಡ್ಸಕ್ಕೆ ಕಾಯ್ತಾ ಇರ್ತಾರೆ. ನಮ್ಮ ಅಕ್ಕನ ಮೇಲೆ ತಪ್ಪು ಹೊರ್ಸಿದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ. ಏನು ಪದ್ಮಿನಿನ? ಇಲ್ಲ ಅವಳು ಈ ತರ ಕೆಲಸ ಮಾಡೋಳಲ್ಲ. ಅಯ್ಯೋ, ನಾನೇನ್ ಅವಳೇ ಎಣ್ಣೆ ಚೆಲ್ಲಿ ನಂದನ್ನ ಬೀಳ್ಸದ್ಲು ಅಂತ ಹೇಳಿದ್ನ ಅಮ್ಮಾಜಿ? ಆದ್ರೆ ನಿನ್ ಮಾತಿನ ಅರ್ಥ ಏನು? ನೀವೇ ಹೇಳಿ ಅಮ್ಮಾಜಿ. ಅಡ್ಗೆ ಮಾಡ್ತಿದ್ದವಳು ಅವಳೆ, ಮಾಲ್ತಿ ಅತ್ತೆ ಇರ್ಲಿಲ್ಲ, ಜಯಂತಿ ಅತ್ತೆ ಮೇಲಿದ್ರು, ನಾನು ಇಲ್ಲೇ ಹಾಲಲ್ಲಿದ್ದೆ. ಅಂದ್ಮೇಲೆ ಇನ್ಯಾರು ಎಣ್ಣೆ ಚೆಲ್ಲಿರ್ತಾರೆ? ಆಮೇಲೆ ಒರ್ಸಿದ್ರಾಯ್ತು ಅಂತ ಬಿಟ್ಟಿರ್ತಾಳೆ. ಪಾಪ ನಂದನ್ ಬಿದ್ದಿರ್ತಾನೆ. ನಂದನ್ ಬಿದ್ದಾಗ ಪದ್ಮಿನಿ ಮುಖದಲ್ಲಿ ಒಂದ್ ಗಿಲ್ಟ್ ಇತ್ತು, ನಾನದನ್ನ ನೋಡ್ದೆ ಅಮ್ಮಾಜಿ. ಆದ್ರೂ ತಾನೇ ಎಣ್ಣೆ ಚೆಲ್ಲಿದ್ದು ಅಂತ ಒಪ್ಕೊಳ್ಳಿಲ್ಲ. ಯಾಕೆ ಹೇಳಿ? ಎಲ್ರು ಬೈತಾರಲ್ಲ, ಅದಕ್ಕೆ. ನೀವ್ ಅಕ್ಕನ ಬಗ್ಗೆ ಏನೇ ಚಾಡಿ ಹೇಳಿ, ಆದ್ರೆ ಅಮ್ಮಾಜಿ ಅದನ್ನ ನಂಬಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅಕ್ಕ ಹೇಗೆ ಅಂತ.
ಪದ್ಮಿನಿ ಯಾಕೆ ಹೀಗೆ ಮಾಡಿದ್ಲು? ಅಲ್ಲ, ಅವಳಿಗಿಷ್ಟು ಬೇಜವಾಬ್ದಾರಿನಾ? ಓ, ಕ್ರ್ಯಾಕ್ ಆಗಿದೆ. ನೋಡಿ, ನಿಮ್ಮ ಕಾಲಲ್ಲಿ ಹೇರ್ ಲೈನ್ ಫ್ರಾಕ್ಚರ್ ಆಗಿದೆ. ಅಯ್ಯೋ, ಪದ್ಮಿನಿ, ಹೆದರ್ಕೋಬೇಡಮ್ಮ, ಅಳ್ಬೇಡ, ಏನೂ ಆಗಲ್ಲ. ಮಾವ, ಎಲ್ಲ ಆಗಿದ್ದು ನನ್ನಿಂದಾನೆ. ನನ್ನನ್ನು ಕಾಪಾಡಕ್ ಬರುವಾಗ ಇವ್ರು ಬಿದ್ದಿತ್ತು ನೋಡಿ, ಈಗ ಕ್ರ್ಯಾಕ್ ಬಂದೈತೆ. ಅಯ್ಯೋ, ಇದಕ್ ನೀನ್ ಹೇಗಮ್ಮ ಕಾರಣ ಆಗ್ತೀಯಾ? ಯಾರೋ ಎಣ್ಣೆ ಚೆಲ್ಲಿದ್ದಾರೆ, ಒರ್ಸಿಲ್ಲ, ಅದಕ್ಕೆ ಬಿದ್ದಿದ್ದಾನೆ. ನೀನ್ ಯಾಕಮ್ಮ ನೊಂದ್ಕೋತೀಯಾ? ನೋಡಿ, ನೀವು ಭಯ ಪಡುವಂಥದ್ದು ಏನೂ ಇಲ್ಲ. ಇಷ್ಟು ಚಿಕ್ಕದ್ರಲ್ಲಿ ಮುಗಿತಲ್ವಾ, ಅದಕ್ಕೆ ನೀವು ಖುಷಿ ಪಡಬೇಕು. ಹಂಗಾದ್ರೆ ಏನು ತೊಂದರೆ ಇಲ್ವಾ ಡಾಕ್ಟ್ರೆ? ಇವ್ರೀಗ ಕೈ ಕಾಲ ಆಡಿಸ್ಬೋದಲ್ಲ, ನಡಿಬೋದಲ್ವಾ? ಇಲ್ಲ ಇಲ್ಲ, ಇವ್ರಿಗೀಗ ಕಂಪ್ಲೀಟ್ ರೆಸ್ಟ್ ಬೇಕು. ಅವ್ರು ಏನೇನು ಮಾಡ್ಬೋದು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ರೀ, ಓಕೆನಾ?